ಕೊಂಡು ಬಂದಂಥವ್ರು. ದೇವಮಾತೆಯ ಮೇಲೆ ಅಪಾರವಾದ ಭಕ್ತಿ. ಆಕೆ ಮಣಿಪುರದಲ್ಲಿ ಹಿಂಸಾಚಾರ ಆರಂಭವಾದಾಗ ಭಾರತದ ಪ್ರಧಾನಮಂತ್ರಿಗಳಲ್ಲಿ ಕೇಳಿಕೊಳ್ತಾಳೆ, ಮಣಿಪುರ ಹೊತ್ತಿ ಉರಿಯುತ್ತಿದೆ, ನಮ್ಮನ್ನು ಕಾಪಾಡಿರಿ. ಮೇ 3ನೇ ತಾರೀಕು ಅಂದರೆ ಸುಮಾರು 50 ದಿನಗಳ ಹಿಂದೆ ಮಣಿಪುರದಲ್ಲಿ ಹಿಂಸಾಚಾರ ಆರಂಭವಾಯಿತು. 2 ಜನಾಂಗಗಳು, ಈ 2 ಜನಾಂಗಗಳ ಮಧ್ಯೆ ಒಬ್ಬರನ್ನ ಒಬ್ಬರು ಹೊಡೆದು ಹಾಕುವಂತಹ ಹುನ್ನಾರ. ಪ್ರಾಬಲ್ಯ ಯಾವ ಕಡೆ ಇದೆಯೋ, ಶಕ್ತಿ ಯಾವ ಕಡೆ ಇದೆಯೋ ಅವರು ಸಾಮಾನ್ಯವಾಗಿ ಶಕ್ತಿಹೀನರನ್ನ ಹೊಡೆದು ಹಾಕುವಂಥ ವಾಡಿಕೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಜನಾಂಗದಲ್ಲಿ ಇರುವಂಥವರಿಗೆ ಮೀಸಲಾತಿ ಇರೋದಿಲ್ಲ. ಕಾರಣ ಏನು ಅಂದರೆ ಅವರು ನೆಲದ ಮೇಲೆ ವಾಸ ಮಾಡುವಂಥವರು. ಇನ್ನೊಂದು ಜನಾಂಗದವರು ಅವರು ಬುಡಕಟ್ಟು ಜನಾಂಗದವರು, ಅಂದರೆ ಕಾಡಿನಲ್ಲಿ ನೆಲೆಯೂರಿದಂಥವರಾಗಿರುತ್ತಾರೆ. ಅಂಥವರಿಗೆ ಸರ್ಕಾರ ಸವಲತ್ತನ್ನು ಕೊಟ್ಟಿರುತ್ತದೆ. ಒಂದು ಜನಾಂಗಕ್ಕೆ ಇನ್ನೊಂದು ಜನಾಂಗದ ಮೇಲೆ ಹೊಟ್ಟೆ ಕಿಚ್ಚು. ಆ ಹೊಟ್ಟೆ ಕಿಚ್ಚೆ ಇವತ್ತು ಕಿಚ್ಚಾಗಿ ಉರಿಯುತ್ತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮ ದೇಶದ ಯಾವುದೋ ಮೂಲೆಯಲ್ಲಿ ಈ ರೀತಿ ಘಟನೆ ನಡೀತಾ ಇದೆ ಅಂತ ಹೇಳಿ ನಾವೆಲ್ಲ ಸಂತೃಪ್ತಿಯಿಂದ ಸುಮ್ಮನೆ ಇರಲು ಸಾಧ್ಯವಿಲ್ಲ ಪ್ರಿಯರೇ. ಈ ಒಂದು ಸಂದರ್ಭದಲ್ಲಿ ಈ ಹಿಂಸೆಗೆ ಒಳಗಾಗಿರುವಂತಹ ನಮ್ಮ ಸಹೋದರ ಸಹೋದರಿಯರು ಕೂಡ ಭಾರತೀಯರಾಗಿದ್ದಾರೆ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಈ ಒಂದು ಸಂದರ್ಭದಲ್ಲಿ ಭಾರತದ ಧರ್ಮಾಧ್ಯಕ್ಷ ಮಂಡಳಿ ಇವತ್ತು ಅಂದರೆ ಜುಲೈ 2ನೇ ತಾರೀಕು ಎಲ್ಲ ಕ್ರೈಸ್ತರಿಗೂ ಒಂದು ಕರೆಯನ್ನು ಕೊಡ್ತಾ ಇದೆ. ನಾವು ಕ್ರೈಸ್ತರು ಶಾಂತಿ ಪ್ರಿಯರಾಗಿದ್ದೇವೆ. ನಾವು ಶಾಂತಿ ಪ್ರಿಯರಾಗಿರುವುದರಿಂದ ನಮಗಿರುವ ಆಯುಧ ಯಾವುದು ಅಂತ ಹೇಳಿದ್ರೆ ಅದು ಪ್ರಾರ್ಥನೆ. ಪ್ರಾರ್ಥನೆಯ ಬಲದಿಂದ ನಾವು ಜಯವನ್ನು ಗಳಿಸಲು ಸಾಧ್ಯ ಅಂತ ಹೇಳಿ ಈಗ ನಮಗೆಲ್ಲರಿಗೂ ಕೂಡ ಈ ದಿನದಂದು ಮಣಿಪುರಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸಲು ಕರೆಯನ್ನು ಕೊಟ್ಟಿದ್ದಾರೆ. ನನ್ನ ಸಹೋದರ ಯಾಜಕನೊಬ್ಬ ನನ್ನ ಜೊತೆಗೆ ರೋಮ್ ನಗರದಲ್ಲಿ ವಿದ್ಯಾಭ್ಯಾಸ ಪಡಿತಾ ಇರುವಂತಹ ವ್ಯಕ್ತಿ, ಆತ ಒಂದು ಫೋಟೋಗ್ರಾಫರ್ನ ಕಳಿಸ್ಕೊಡ್ತಾನೆ. ಮೇ 3ಕ್ಕಿಂತ ಹಿಂದೆ ಇದ್ದಂತಹ ಆ ಚರ್ಚಿಗೂ ಈಗ ಒಡೆದು ಹಾಳಾಗಿ ಹೋಗಿರುವಂತಹ ಮತ್ತೊಂದು ದೇವಾಲಯವನ್ನು, ಅಂದರೆ ಅದೇ ದೇವಾಲಯವನ್ನು ನೋಡಿದಾಗ ಅದು ಯಾವುದೋ ಬೇರೆ ಸ್ಥಳವಿರಬೇಕು ಅಂತ ಅನಿಸುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತರಿಗೆ ಹಿಂಸೆ ಎನ್ನುವಂಥದ್ದು ಇವತ್ತು ನಿನ್ನೆ ಆಗಿರುವಂತಹ ಘಟನೆಯಲ್ಲ. ಅದು ಅದಕ್ಕಾಗಿ ನಾವು ನೋಡ್ತೇವೆ, ರಕ್ತಸಾಕ್ಷಿಗಳ ರಕ್ತ ಏನಿದೆ ಅದು ಧರ್ಮಸಭೆ ಬೆಳೆಯುವುದಕ್ಕೆ ಅಡಿಪಾಯ ಎನ್ನುವಂತಹ ಮಾತು. ಎಷ್ಟೊಂದು ಸಹಸ್ರ ಸಂಖ್ಯೆಯಲ್ಲಿ ಜನರು ಕ್ರಿಸ್ತನಿಗಾಗಿ ಪ್ರಾಣವನ್ನು ಅರ್ಪಿಸಿದ್ದಾರೆ. ಕ್ರಿಸ್ತನಿಗಾಗಿ ಪ್ರಾಣವನ್ನು ಅರ್ಪಿಸಿ ತಮ್ಮ ವಿಶ್ವಾಸವನ್ನು ಮೇಲೆ ಎತ್ತಿ ಹಿಡಿದಿದ್ದಾರೆ. ಕೆಲವು ದಿನಗಳ ಹಿಂದೆ ನಾವು ನೋಡಿದ್ವು, ಅಲ್ಲಾಗ್ತಾ ಇರುವಂಥ ಹಿಂಸಾಚಾರದಿಂದ ಯಾರಿಗೂ ಕೂಡ ಚರ್ಚಿಗಳಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಒಂದು ಜನಾಂಗ ಏನು ಈಗ ಹಿಂಸೆಗೆ ಒಳಪಟ್ಟಿದೆ, ಆ ಜನಾಂಗದಲ್ಲಿ ಇರುವಂಥವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥವರು ಕ್ರೈಸ್ತರಾಗಿದ್ದಾರೆ. ಭಾನುವಾರದ ಬಲಿಪೂಜೆಗಳಲ್ಲಿ ಅವರು ಭಾಗವಹಿಸಬೇಕು, ಅದಕ್ಕಾಗಿ ಹೋಗೋದಕ್ಕೆ ಸಾಧ್ಯ ಆಗದೆ ಇರಬೇಕಾದ್ರೆ ಅವರು ರಸ್ತೆಯ ಮಗ್ಗಲಲ್ಲಿ ಮೊಣಕಾಲೂರಿ ಪ್ರಭುವಿನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ತಾನೇ ನಮ್ಮ ಸಂತರು ಕೂಡ ಮಾಡಿದ್ದು. ಅವರನ್ನ ಜೀವ ತೆಗಿತಾ ಇರಬೇಕಾದ್ರೆ, ಸಂತ ಲಾರೆನ್ಸರ ಜೀವವನ್ನು ತೆಗಿತಾ ಇರಬೇಕಾದ್ರೆ ಅವ್ರನ್ನ ಒಂದು ದೊಡ್ಡ ಬಾಣಿಯಲ್ಲಿ ಹಾಕಿ ಉರಿಯೋದಕ್ಕೆ ಆರಂಭ ಮಾಡ್ತಾರೆ. ಆಗ ಸಂತ ಲಾರೆನ್ಸರು ಹೇಳ್ತಾರೆ, ನನ್ನ ಒಂದು ಕಡೆ ಈಗಾಗಲೇ ನೀವು ಹುರಿದು ಬಿಟ್ಟಿದ್ದೀರಾ, ಆಯ್ತಲ್ಲ, ಅದು ಚೆನ್ನಾಗಿ ಬೆಂದಿದೆ, ಮತ್ತೊಂದು ಕಡೆ ಇನ್ನೂ ಹುರಿದಿಲ್ಲ, ನಾನು ಈ ಕಡೆ ಮಲಗಿಸಿ ಅಂತ ಹೇಳಿ ಪ್ರಭು ಯೇಸು ಕ್ರಿಸ್ತರಿಗೆ ಪ್ರಾಣವನ್ನು ಅರ್ಪಿಸ್ತಾರೆ. ಈ ರೀತಿಯ ಉದಾಹರಣೆಗಳು ಎಷ್ಟು. ಸಂತ ಪೇತ್ರ ಮತ್ತು ಪೌಲರ ಉದಾಹರಣೆಯನ್ನ ಜೂನ್ 29ನೇ ತಾರೀಕು ನಾವು ನೋಡಿದ್ವು. ಅವತ್ತು ಏನಾಯ್ತು ಅಂತ ಹೇಳಿ, ಯೇಸು ಕ್ರಿಸ್ತರಿಗಾಗಿ ಇವರಿಬ್ಬರು ಕೂಡ ಪ್ರಾಣವನ್ನು ಅರ್ಪಿಸಿದ್ರು. ಒಬ್ಬರು ಶಿಲುಬೆಯ ಮೇಲೆ
ತಲೆ ಕೆಳಗಾಗಿ ಪ್ರಾಣವನ್ನು ಸಮರ್ಪಿಸಿದರೆ ಮತ್ತೊಬ್ಬರ ಶಿರಚ್ಛೇದನವನ್ನು ಮಾಡಿ ಪ್ರಾಣವನ್ನು ತೆಗೆಯಲಾಗ್ತದೆ. ಆದರೆ ಇವತ್ತು ಕ್ರೈಸ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ಈ ರೀತಿಯ ರಕ್ತ ಸಾಕ್ಷ್ಯ ಇವತ್ತು ಕೂಡ ಮಣಿಪುರದಲ್ಲಿ ಆಗ್ತಾ ಇರುವುದು. ಅದೇ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ವಾಚನಗಳನ್ನು ನಾವು ನೋಡಿದಾಗ ಮೊದಲನೆಯ ವಾಚನದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಎಲೀಷ ಪ್ರವಾದಿಯನ್ನ ನೋಡಿ ಒಂದು ಕುಟುಂಬ ನೋಡಿ ಹೇಳ್ತಾರೆ, ಈತ ಒಬ್ಬ ಪ್ರವಾದಿಯಾಗಿರುವುದರಿಂದ ಇವನಿಗೊಂದು ಕೋಣೆಯನ್ನ ಕಟ್ಟಿಸಿ ಮಂಚವನ್ನ ಇಟ್ಟು ಅವನಿಗೆ ನಾವು ಸನ್ಮಾನವನ್ನ ಮಾಡೋಣ ಅಂತ ಹೇಳಿದಾಗ ಎಲೀಷ ಪ್ರವಾದಿಗೆ ಇದು ಗೊತ್ತಾಗ್ತದೆ. ಯಾಕಂದ್ರೆ ಅವರು ಅಂಥ ಸ್ಥಿತಿವಂತರಾಗಿರೋದಿಲ್ಲ. ಆದರೆ ಒಬ್ಬ ಪ್ರವಾದಿಗೆ ನಾನು ಗೌರವವನ್ನು ಕೊಡಬೇಕು ಅಂತ ಹೇಳಿ ಅವರು ಈ ನಿರ್ಧಾರವನ್ನ ಕೈಗೊಂಡರು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಅದರ ಪ್ರತಿಫಲ ಏನಾಗುತ್ತೆ? ಆ ಕುಟುಂಬಕ್ಕೆ ಸಂತಾನವಿರುವುದಿಲ್ಲ. ಆದರೆ ಪ್ರವಾದಿ ಹೇಳ್ತಾನೆ, ಎಲೀಷ ಹೇಳ್ತಾನೆ, ನಾನು ಮುಂದಿನ ವರ್ಷ ಹಿಂತಿರುಗಿ ಬರುವಾಗ ನೀನು ಒಂದು ಮಗುವನ್ನ ಅಪ್ಪಿಕೊಂಡಿರುವೆ ಅಂತೇಳಿ. ಎಂತ ಮಾತು ನೋಡಿ ಮೊದಲನೆಯ ವಾಚನದಲ್ಲಿ. ಯಾಕಂದ್ರೆ ಪ್ರವಾದಿಗೆ ಅವರು ಸನ್ಮಾನ ಮಾಡಿದ್ದರಿಂದ ಪ್ರಭುವಿನಿಂದ ಫಲವನ್ನ ಪಡೆದುಕೊಳ್ತಾರೆ. ಎರಡನೆಯ ವಿಚಾರ ಇವತ್ತಿನ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತರು ಹೇಳುವಂತಹ ಮಾತು ಏನಂತ ಹೇಳಿದ್ರೆ, ಯಾರು ತನ್ನ ಕುಟುಂಬವನ್ನ ನನಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೋ, ಅಂದ್ರೆ ಪ್ರೀತಿಸ್ಕೂಡುದು ಅಂತ ಹೇಳಿಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರಿಗೆ ನಾವು ಪ್ರಥಮ ಸ್ಥಾನವನ್ನು ಕೊಡಬೇಕು, ಆನಂತರ ನಮ್ಮ ಎಲ್ಲ ಸಂಬಂಧಗಳು. ಹಾಗಾದ್ರೆ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂಥದ್ದಕ್ಕೆ ಯಾವುದಾದ್ರೂ ಒಂದು ಪ್ಯಾರಾಮೀಟರ್, ಯಾವುದಾದ್ರೂ ಒಂದು ಮಾನದಂಡ ಇದೆಯಾ ಅಂತ ಕೇಳಿದ್ರೆ ಅದಕ್ಕಿರುವುದಂತಹ ಒಂದೇ ಒಂದು ಮಾನದಂಡ ಏನು ಅಂತ ಹೇಳಿದ್ರೆ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುವಂಥದ್ದು. ಯಾರ್ಯಾರು ನನ್ನನ್ನು ಹಿಂಬಾಲಿಸಲು ಬಯಸ್ತಾನೋ ಆತನು ತನ್ನ ಶಿಲುಬೆಯನ್ನು ಹೊತ್ತುಕೊಂಡು, ತನ್ನ ಶಿಲುಬೆ, ಬೇರೆಯವ್ರ ಶಿಲುಬೆ ನೀವು ಹೊತ್ತುಕೊಳ್ಳಿ ಅಂತ ಹೇಳ್ತಾ ಇಲ್ಲ ಸ್ವಾಮಿ, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ತಾನು ಮುಂದೆ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳಿ. ಶಿಲುಬೆಯನ್ನು ಹೊರೋದು ಅಂತ ಹೇಳಿದ್ರೆ ಏನು? ಒಂದು ಶಿಲುಬೆಯನ್ನು ತಯಾರಿಸಿ ಅದನ್ನು ನಮ್ಮ ಹೆಗಲ ಮೇಲೆ ಇಟ್ಕೊಂಡು ಹೋಗುವುದು ಅಂತ ಅರ್ಥನ ಇಲ್ಲ. ನಮ್ಮ ಕುಟುಂಬಗಳಲ್ಲಿ ಕಷ್ಟಗಳು ಎದುರಾದಾಗ, ನಮಗೆ ತೊಂದರೆಗಳು ಬಂದಾಗ, ಅನಾರೋಗ್ಯ ಕಾಣಿಸಿಕೊಂಡಾಗ ಅದನ್ನು ಎದುರಿಸಿ ಮುಂದೆ ಪುನರುತ್ಥಾನರಾದಂತಹ ಪ್ರಭು ಯೇಸು ಕ್ರಿಸ್ತರು ಕ್ರೈಸ್ತ ಜೀವನದ ಅಡಿಪಾಯವಾಗಿದ್ದಾರೆ ಅಂತೇಳಿ ಸಂತ ಪೌಲರು ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಮಣಿಪುರಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಅವರು ಶಿಲುಬೆಗೆ ಸಾಕ್ಷಿಯನ್ನು ಇವತ್ತು ನೀಡ್ತಾ ಇದ್ದಾರೆ. ತಮ್ಮ ವಿಶ್ವಾಸವನ್ನ ಕಳೆದುಕೊಳ್ಳದೆ, ವಿಶ್ವಾಸ ಭ್ರಷ್ಟರಾಗಿ ಹೋಗದೆ, ವಿಶ್ವಾಸವನ್ನು ಉಳಿಸಿಕೊಳ್ಳಲು ಬಯಸ್ತೇವೆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದರ ಪ್ರಯೋಜನ ಏನು, ಅದರಿಂದ ಅವರಿಗೆ ಆಗಿರುವಂಥ ಉಪಯೋಗ ಏನು ಅಂತ ನಾವು ಆಲೋಚನೆಯನ್ನು ಮಾಡಿದರೆ 50,000 ಕುಟುಂಬಗಳು ಇವತ್ತು ಮನೆಯನ್ನ ಕಳೆದುಕೊಂಡಿದ್ದಾವೆ. ನಿರಾಶ್ರಿತರ ಆಶ್ರಯದಲ್ಲಿ ಅವರನ್ನು ಇದರಲ್ಲಿ ಹಾಕಲಾಗಿದೆ, ಕಾಲೋನಿಗಳನ್ನು ಮಾಡಲಾಗಿದೆ. ಊಟದ ವ್ಯವಸ್ಥೆಗಳು ಇಲ್ಲದೇ ಇದ್ರೂ ಕೂಡ ಅವರು ನಮ್ಮ ದೇಶದಲ್ಲೇ ಪರಕೀಯರಾಗ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದರೆ ಯೇಸು ಕ್ರಿಸ್ತರನ್ನ ವಿಶ್ವಾಸಿಸಿ ಜೀವಿಸಲು ಕಲಿತುಕೊಂಡಿದ್ದರಿಂದ. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಈ ಒಂದು ಸಮುದಾಯಕ್ಕಾಗಿ ವಿಶೇಷವಾಗಿ ನಾವು ಇವತ್ತು ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರ್ಥನೆ ಅಂದರೆ ಏನು ಅಂತ ನೀವು ಕೇಳಿದರೆ ಅದಕ್ಕೆ ಉತ್ತರ, ಪ್ರೇಯರ್ ಇಸ್ ದ ಗ್ರೇಟೆಸ್ಟ್ ಪವರ್ ಆನ್ ಅರ್ತ್. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಈ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ಶಕ್ತಿ ಯಾವುದು ಅಂತ ಹೇಳಿದ್ರೆ ಅದು ಪ್ರಾರ್ಥನೆಯ ಶಕ್ತಿಯಾಗಿದೆ. ಇವತ್ತು ಶಿಕಾರಿಪುರದ ಈ ಸಮುದಾಯ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ, ನಾನು ಕಳೆದ ವಾರದಲ್ಲಿ ನಿಮ್ಮ ಮನೆಗಳನ್ನು ಸಂಧಿಸ್ತಾ ಇರಬೇಕಾದ್ರೆ ಕೆಲವರ ಹತ್ರ ನಾನು ಕೇಳಿಕೊಂಡೆ, ನಾವೆಲ್ಲರೂ ಕೂಡ ಬಲಿಪೂಜೆಯಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥನೆಯನ್ನು ಮಾಡೋಣ, ಆ ಪ್ರಾರ್ಥನೆಯ ಬಲದಿಂದ ಜೀವಿಸಲು ಕಲಿತುಕೊಳ್ಳೋಣ ಅಂತ ಹೇಳಿದಾಗ ಇವತ್ತು ಅನೇಕರು ಈ ಚರ್ಚಿಗೆ ಮತ್ತೆ ಹಿಂತಿರುಗಿ ಬಂದಿದ್ದಾರೆ. ನನಗೆ ಬಹಳ ಸಂತೋಷ, ನೆಮ್ಮದಿ. ಒಬ್ಬ ಧರ್ಮ ಕೇಂದ್ರದ ಗುರುವಿಗೆ ಎಲ್ಲದಕ್ಕಿಂತ ಹೆಚ್ಚಿನ ಸಂತೋಷ ಏನು ಅಂತ ಹೇಳಿದ್ರೆ ತನ್ನ ಪ್ರಜೆಗಳು ತನ್ನ ಜೊತೆಗೆ ಸೇರಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಆ ಕಾರ್ಯವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಮಣಿಪುರಕ್ಕಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರಭುವಿನ ಶಕ್ತಿ ಸಾಮರ್ಥ್ಯದಿಂದ ಶಾಂತಿ ಪ್ರೀತಿಯ ನೆಲೆವೀಡು ಇದಾಗಲಿ. ಜನಾಂಗಗಳ ನಡುವೆ ಇರುವಂತಹ ಈ ಹೊಡೆದಾಟ ಆದಷ್ಟು ಬೇಗ ನಿಂತು ಮತ್ತೆ ಮಣಿಪುರದಲ್ಲಿ ಶಾಂತಿ ನೆಲೆ ನಿಲ್ಲುವಂತಾಗಲಿ.
ಭಾರತ ಒಂದು ಶಾಂತಿ ಪ್ರಿಯ ದೇಶ ಎನ್ನುವುದು ಪ್ರಪಂಚಕ್ಕೆ ಗೊತ್ತಾಗುವಂತೆ ಆಗಲಿ ಅಂಥೇಳಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಈ ಪೂಜಾ ಬಲಿಯನ್ನು ಈಗ ಮುಂದುವರಿಸೋಣ. ಆಮೆನ್.